ಹಾಯ್ ಮಾತೆರೆಗ್ಲ ಸೊಲ್ಮೇಲು ಯಾನಿನೊಂಜಿ ಮದ್ಮೆದ ರಿಸೆಪ್ಷನ್ ಪಿದಾಡ್ದೆ ಇತ್ತೆ ಯಾನ್ ಎನ್ನ ಅಕ್ಕನ ಮಗಲ್ ಎನ್ನ ಮಗಲ್ ಮಾತ ಪಿದಾಡ್ದೆ ಪೋಯಿ ಎಂಕ್ಲೆಲ್ಲಡ್ದು ಯಾನ್ ಎನ್ನ ಅಕ್ಕನ ಮಗಲ್ ತುಲೆ ಆನಿತ್ತೊಲತೆ ಪಾತರ ಬರ್ಪುಜಿ ಬಂಡೆ ಅಲ್ಲ ಪಲ್ಲಿ ಮೂಲು ಅಕ್ಕನ ಮಗಲ್ ಬೊಕ್ಕ ಯಾನ್ ಅಕ್ಕನ ಮಗಲ್ ಎನ್ನ ಮಗಲ್ ಒಟ್ಟಿಗೆ ಪೋಪಿನಿ ಇತ್ತೆ ಗಾಡಿ ಬರ್ಪುನು ಅಂಚೆ ತಾಡೆ ಪಿದಾಡಿಯ ಯಾರೆಂಚ ತೋಜಿ ಶೋಕ್ ತೋಜಿಯನ್ನ ಈ ರಿಂಚರೆ ಪೊಡಮ್ಮ ಪಂತರ ತಂಚ ತುಲೆ ರೆಡಿ ಆತ ನಿಕ್ಲಿಗೆ ಇಷ್ಟನ ಇನ್ನು ಅಲ್ತಲ್ಲ ಅಂತ ವೀಡಿಯೋ ಮಲ್ಪೊಡೊಂದಲ್ಲ ತೂಕ ಮಲ್ಪರಂಡ ಏತು ಮಲ್ಪರಪ್ಪನ ಇಲ್ಲಡೆ ಅಂಚ ತೂಕ ಹೆಂಚಿನಂದು ಮಗಲನ್ ಕೇಂಡರತ್ತೆ ಒಂದು ಕೋಡೆ ಮದ್ಮೆಗೆ ಪಿದಾಡ್ದಿನ ಫೋಟೋ. ಹಾಯ್ ಫ್ರೆಂಡ್ಸ್ ಏನು ಸೊಲ್ಲರು ಮತ್ತೆಲ್ಲ ಇಲ್ಲ ಇನ್ನು ಇಂಚೆ ರೆಡಿ ಆತೆ ಇಂಚೆ ತೋಜಿ ಅಲ್ಲೇ ಕಮೆಂಟೆಡ್ ಇನ್ನು ಮುಂಜಿ ಪೂಜೆಗೆ ಪೋಂದಿಲ್ಲ ಸತ್ಯನಾರಾಯಣ ಪೂಜೆ ಉಂಟು ಅಂಚನೆ ರಿಸೆಪ್ಷನ್ ಅಡೆ ಪೋಂದಿಲ್ಲ ಪೋಯಿ ಇಂಚೆ ಪೋಂದು ಕಡೆ ತೂಕ. ಹಾಯ್ ಬೇರೆ ಟೆನ್ಷನ್ ನನ್ನ ಚೆ ಮೀನಗಳ ಬುತ್ತಿಜ ಮಾರಿದ್ದು ತಿಳಿಪೇರೆ ಅದು ಅಂದ ಹೆಂಗೆ ನಮಸ್ಕಾರ ನಮಸ್ತೆ ಮದ್ಮಯರ್ನ ಟೇಬಲ್ ಗೆಪ್ಪುಗ ब्रह्मावाहयं संविदामि कया नक्षत्रावदसकाः कैस्त्रावदाराहवे नमः स्वाहायामि सावयामि यतो जन्नन्नागेदवे पेशवपर्या पेशवे एतमावाहनं भद्रेशा लक्ष्मीदादिवासी महालक्ष्मी नमः आवाहयामि सावयामि पूजयामि इदं शक्रमे त्रयदादेव समनवसमान्द्र विष्णवे विष्णु आवाहयामि सावयामि त्र्यम्बकमजामे सुगन्धं विष्णुवर्धनम् उर्वारुकं नाथं शिवाय नमः शिवम् आवाहयामि सावयामि पूजयामि ब्रह्मज्ञान प्रथम पुरस्तात् सर्वदेव समुद्रः ब्रह्मणे नमः आवाहयामि सर्वयामि आवाहयामि आवाहनं सर्वयामि ಎಂಜಿನಿಪ್ಪಿದ್ದಾರೆ ಅಮಿತಾ ಇಲ್ಲಿ ಮಾತೆಲ್ಲ ಮತ್ತೆ ಸಾಕಾರ ಕೊರಡು ಮತ್ತೆ ಜನ ಬಲ್ಲೆ ಜಾಸ್ವಾದ ಬಂತು ಕೊರ್ಲೆ ಮತ್ತೆ ಮತ್ತಲ್ಲಿ ಇಲ್ಲಿ ಬಯ್ಯ ಗಮ್ಮತ್ತುಂಡು ಆಗಲಿಗೆ ಬಲೆ ನಿಗಿಲ್ಲ ಉಪ್ಪತ್ರ ಕೊರ್ರೆ ಮಾತ್ರ ಕೊರಿಗ್ಲತ್ತು ಅಮ್ಮಿ ಪಾತೆಲ್ಲ ಮಗ ಪ್ರತೀಕ್ಷಾ ಒಂದೆಲ್ಲ ಪ್ರತೀಕ್ಷಾ ಅವೆಲ್ಲ ಪ್ರತೀಕ್ಷಾ ಬರ್ತಾನೆ ಪತ್ತೊಂಜರ ಪತ್ತೊಂಜರ ಅದೇ ಎಂಕುಲ್ ಚಪ್ಪರ ಮಾತಾಡತ್ತ ಎಲ್ಲ ನಿಮ್ಮ ಬಿಸಿ ಪೂರ
ಚೀಲದ ಪುರ ತೂಕಿನ ಮೂರು ಕಲ್ಪನ ಪುರ ಆ ಅರಣ್ಯಕ್ಕೆ ಆ ಹೆಸರು ಬರಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಒಂದು ಸಲ ಈ ಶೌನಕಾದಿ ಋಷಿಮರಿಗಳೆಲ್ಲ ಸೇರಿಕೊಂಡು ತಮ್ಮ ತಮ್ಮ ವನಗಳಿಗೆ ತಪಸ್ಸನ್ನ ಆಚರಣೆ ಮಾಡಲಿಕ್ಕೆ ಅವರು ಅರಣ್ಯಕ್ಕೆ ಹೋಗ್ತಾರೆ. ಆವಾಗ ಅವರಿಗೆ ಯಾವ ಅರಣ್ಯದಲ್ಲಿ ಹೋಗಿ ತಪಸ್ಸನ್ನು ಆಚರಣೆ ಮಾಡಿ ಕೂಡ ಅವರಿಗೆ ತಪಸ್ಸನ್ನು ಆಚಲಿಕ್ಕೆ ಆಗುದಿಲ್ಲ. ಅಲ್ಲಿರ್ತಕ್ಕಂಥ ಎಲ್ಲ ರಾಕ್ಷಸರು ಹಾಗೆ ಪ್ರಾಣಿಗಳೆಲ್ಲ ಸೇರಿಕೊಂಡು, ಅರಣ್ಯದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳು ಸೇರಿಕೊಂಡು ಇವರ ತಪಸ್ಸಿಗೆ ಏನು ಮಾಡ್ತಾರೆ, ವಿಘ್ನವನ್ನು ತಂದೊಡ್ತಾರೆ. ಆವಾಗ ಇವರಿಗೆ ಬಹಳ ಬೇಸರವಾಗ್ತದೆ. ಇದಕ್ಕೆ ಹೇಗೆ ಪರಿಹಾರ ಮಾಡೋದಪ್ಪ ಅಂತ ಹೇಳಿ ಯೋಚನೆ ಮಾಡುವಾಗ ಅವರಿಗೆ ಒಂದು ಉಪಾಯ ಬರ್ತದೆ. ಇದನ್ನ ಪರಿಹಾರ ಮಾಡಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ. ಭಗವಂತನಾಗಿರತಕ್ಕಂತಹ ನಿಮಿಷ ಮಾತ್ರದಲ್ಲಿ ವಿಷ್ಣು ಲೋಕಂಗದ ಅಂದ್ರೆ ವೈಕುಂಠವಾಸಿ ಆಗಿರತಕ್ಕಂತಹ ವಿಶ್ವ ಪರಮಾತ್ಮದಲ್ಲಿ ಆ ಎಲ್ಲ ಮುನಿಗಳು ಹೋಗ್ತಾರೆ ಆ ಲೋಕಕ್ಕೆ. ಅಷ್ಟೊತ್ತಿಗೆ ಅಲ್ಲಿ ಭಗವಂತನ ಹತ್ರ ಕೇಳಿಕೊಳ್ಳುತ್ತಾರೆ, ಸ್ವಾಮಿ, ನಾವು ಯಾವ ಅರಣ್ಯದಲ್ಲಿ ಹೋಗಿ ತಪಸ್ಸನ್ನು ಆಚರಣೆ ಮಾಡಿಕೊಡ ನಮಗೆ ತಪಸ್ಸನ್ನು ಹಾಕ್ಲಿಕ್ಕೆ ಆಗ್ತಿಲ್ಲ. ಅಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳು ರಾಕ್ಷಸರೆಲ್ಲ ಸೇರಿಕೊಂಡು ನಮ್ಮ ತಪಸ್ಸಿಗೆ ವಿಘ್ನವನ್ನು ತಂದಿರ್ತಿದ್ದಾರೆ. ಆದ ಕಾರಣ ಈ ವಿಘ್ನವನ್ನ ಪರಿಹಾರ ಮಾಡಲಿಕ್ಕೆ ಏನಾದರೂ ಒಂದು ಉಪಾಯವಿದೆ, ನೀವು ನಮಗೆ ದಯವಿಟ್ಟು ತಿಳಿಸಬೇಕು ಅಂತ ಕೈ ಮುಗಿದುಕೊಂಡು ಆ ಭಗವಂತನಾಗಿರತಕ್ಕಂಥ ಶ್ರೀಮನ್ನಾರಾಯಣ ಹತ್ರ ಎಲ್ಲರೂ ಋಷಿಮುನಿಗಳು ಸೇರಿಕೊಂಡು ಏನು ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಅಷ್ಟೊತ್ತಿಗೆ ಭಗವಂತ ಏನು ಮಾಡ್ತಾರೆ ಅಂತ ತನ್ನ ಕೈಯಲ್ಲಿರ್ತಕ್ಕಂತಹ ಈ ಶಂಖ, ಚಕ್ರ, ಗದಾ, ಪದ್ಮ ಎನ್ನುವಂತ ಆಯುಧಗಳಲ್ಲಿ ಈ ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದು ಈ ಚಕ್ರ ಅಂದ್ರೆ ಸುದರ್ಶನ ಚಕ್ರ. ಈ ಚಕ್ರವನ್ನ ಹಿಡಿದು ನಾನು ಭೂಲೋಕಕ್ಕೆ ಬಿಡ್ತೇನೆ. ಆ ಚಕ್ರವು ಯಾವ ಜಾಗದಲ್ಲಿ ಬೀಳ್ತದೋ ಆ ಜಾಗದಲ್ಲಿ ನೀವು ನಿಶ್ಚಿಂತೆಯಿಂದ ತಪಸ್ಸನ್ನ ಆಚರಿಸಬಹುದು ಅಂತ ಹೇಳಿಕೊಂಡು ಆ ಚಕ್ರ ಏನಾಗ್ತದೆ, ತಿರುಗಾಡ್ತಾ ಬಂದು ಒಂದು ಭೂಲೋಕಕ್ಕೆ ಬಂದು ಒಂದು ದಟ್ಟವಾದ ಅರಣ್ಯಕ್ಕೆ ಬೀಳ್ತದೆ. ಆ ಅರಣ್ಯಕ್ಕೆ ಮುಂದಕ್ಕೆ ಏನಾಗ್ತದೆ, ನೈಮಿಷಾರಣ್ಯ ಅಂತ ಹೇಳಿ ಬಹಳ ಪ್ರಸಿದ್ಧಿ ಆಗ್ತದೆ. ಒಂದರ್ಥ ಅಂದ್ರೆ ಈ ಚಕ್ರಕ್ಕೆ ನೈಮಿ ಅಂತ ಹೇಳಿ ಕರೆಯುವ ಕಾರಣದಿಂದಾಗಿ ನೈಮಿಷಾರಣ್ಯ ಅಂತ ಹೇಳಿ, ಮತ್ತೊಂದು ಅರ್ಥ ಅಂದ್ರೆ ಈ ಚಕ್ರಕ್ಕೆ ದ್ರಾವಿಡ ಭಾಷೆಯಲ್ಲಿ ಈ ನೈಮಿ ಅಂತ ಹೇಳಿ ಕರೆದ ಆದ ಕಾರಣದಿಂದಾಗಿ ನೈಮಿಷಾರಣ್ಯ ಅಂತ ಹೇಳಿ ಆ ಅರಣ್ಯ ಮುಂದಕ್ಕೆ ಏನಾಗ್ತದೆ, ಬಹಳ ಪ್ರಸಿದ್ಧಿ ಆಗ್ತದೆ. ಒಂದ್ಸಲ ಅದೇ ನೈಮಿಷಾರಣ್ಯ, ಅದೇ ಶೌನಕಾದಿ ಮುನಿಗಳೆಲ್ಲ ಸೇರಿಕೊಂಡು ಒಂದು ಸಭೆಯನ್ನ ಮಾಡಬೇಕು ಅಂದ್ರೆ ಅವರ ಸಂಕಲ್ಪ ಮಾಡಿದ ಸಭಾ ಕಾರ್ಯಕ್ರಮ ಅಂತಂದ್ರೆ ನಾವು ಕೂಡ ಇಲ್ಲಿ ನೋಡ್ತೇವೆ. ಸಮೀಪದಲ್ಲಿ ಮನ್ಮಥರ ಶವದ ದೊಡ್ಡ ದೊಡ್ಡ ಜಾತ್ರೆಗಳೆಲ್ಲ ಆಗುವಾಗ ಇಲ್ಲಿ ಸಭಾ ಕಾರ್ಯಕ್ರಮ ಆಗುವಾಗ ಒಳ್ಳೆ ಗಣ್ಯ ವ್ಯಕ್ತಿಗಳನ್ನ, ಮುಖ್ಯ ಅತಿಥಿಗಳನ್ನ, ಅಧ್ಯಕ್ಷರನ್ನೆಲ್ಲ ನೇಮಕ ಮಾಡುವಂಥದ್ದು ನಾವು ಕೂಡ ಇಲ್ಲಿ ಸಮೀಪದಲ್ಲಿ ನೋಡ್ತೇವಲ್ಲ. ಹಾಗಾಗಿ ಅಲ್ಲಿ ಬಂದಂತ ಅತಿಥಿಗಳನ್ನ ನಾವು ಗೌರವಿಸಬೇಕು. ಅವನು ಎಂಥವನಾಗ್ಲಿ, ನಮ್ಗೆ ಯಾವುದವನಾಗ್ಲಿ, ಯುದ್ಧಕ್ಕೆ ಬಂದು ಕೂಡ ನಾವು ಮೊದಲಿಗೆ ಅವರನ್ನು ಗೌರವಿಸಬೇಕು ಅಂತ ಹೇಳಿ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ ಹೇಳ್ತಾರೆ. ಇವಾಗ ಬಂದಂತ ಆ ದೂತ ಪ್ರಾಣಿಕರನ್ನ ಅವರಿಗೆ ಒಂದು ದಿನ ಸಿಂಹಾಸ ಕೊಟ್ಟು ಅದನ್ನ ಅವರನ್ನು ಕೂತ್ಕೊಳಿಸಿ ಅವರಿಗೆ ಅರ್ಘ್ಯ, ಬಾಧ್ಯ, ಆಚಮನ, ಷೋಡಶ ಪೂಜೆಯನ್ನು ಮಾಡಿಕೊಂಡು ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ಅವರನ್ನ ಸ್ವಾಗತ ಮಾಡ್ತಾರೆ. ಅಂತ ಅವರನ್ನ ಸ್ವಾಗತ ಮಾಡಿದಂತ ಅವರನ್ನ ಆ ವೇದಿಕೆಯಲ್ಲಿ ಏನು ಅವರನ್ನು ಕೂತ್ಕೊಳಿಸಿ ಆನಂತರ ಸಭೆ ಪ್ರಾರಂಭ ಆದ ಕೂಡಲೇ ಕೆಲವೇ ಕ್ಷಣಗಳಲ್ಲಿ ಆ ಸಭೆಯಲ್ಲಿ ಆ ಎಲ್ಲ ಮುನಿಗಳು ಸೇರಿಕೊಂಡು ಆ ದೂತ ಪ್ರಾಣಿಗಳ ಹತ್ರ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನು ಪ್ರಶ್ನೆ ಅಂತ ಹೇಳಿದ್ರೆ, ವ್ರತೇನ ತಪಸಾ ಕಿಮ್ಮ ಪ್ರಾಪ್ಯತೆ ವಾಂಛಿತಂ ಫಲಂ ತತ್ಸರ್ವಂ ಸೋತಿಮಿಚ್ಚಾಮಿ ಕಥಯಸ್ಸ ಮಹಾಮತೆ. ಈ ಕಲಿಯುಗ ತಪಸ್ಸನ್ನ ಮಾಡಿದ ನಮ್ಗೆ ಏನು ಫಲ ಸಿಗ್ತದೆ, ಇದರ ಬಗ್ಗೆ ನಮ್ಗೆ ಈ ಸಭೆಯಲ್ಲಿ ನೀವು ತಿಳಿಸ್ಬೇಕು ಅವರ ಹತ್ರ ಪ್ರಶ್ನೆಯನ್ನು ಮಾಡ್ತಾರೆ. ಅಷ್ಟೊತ್ತಿಗೆ ಸೂತ ಪುರಾಣಿಕರು ಹೇಳ್ತಾರೆ, ಎಲ್ಲರೂ ಸುಮಾರಿಗಳೇ ನಾನು ಧನ್ಯವಾದ ಆ ಸೂತ ಪುರಾಣಿಕರು ಅಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇನು ವಿಚಾರ ಅಂತಂದ್ರೆ, ಏಕದಾ ನಾರದೋ ಯೋಗಿ ಪರಾನಗಾಂಕ್ಷಾನ್ ಪರ್ಯಟಾನ ವೀದಾನ್ ಲೋಕಾನ್ ಮತ್ತೆ ಲೋಕವಾದಹಂ. ನಾರದ ಹೆಸರು ಕೇಳಿದಿರಲ್ಲ, ಅವರ ಪ್ರತಿನಿತ್ಯ ಕೂಡ ಅವರ ಕೆಲಸ ಅಂತಂದ್ರೆ ಅಲೆವಂತಂದ್ರೆ ಗೋಲೋಕ 14 ಗಳು ಉಂಟಂತೆ. 14 ಗಳಿಗೆ ಬೇರೆ ಯಾರಿಗೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆಲ್ಲ ವೈಜ್ಞಾನಿಕ ಮುಖಾಂತರವಾಗಿ ಎಲ್ಲ ಗ್ರಹಗಳಿಗೆ ಕೂಡ ಉಪಗ್ರಹದಿಂದ ಅವರು ಪ್ರತಿನಿತ್ಯ ಕೂಡ ನಿಮಿಷ ಮಾತ್ರದಲ್ಲಿ 14
ಊರುಗಳಿಗೆ ಹೋಗಿ ಬರ್ತಾರೆ ಪ್ರತಿನಿತ್ಯ ಕೂಡ. ಅಂತ ಬಹಳ ವಿಶೇಷವಾಗತಕ್ಕಂಥ ದೇವ ಸ್ವರೂಪಿ ಅಂತ ಹೇಳುವ ಅಂತ ನಾಗಮಶಿಗಳು ಒಂದು ದಿವಸ ಏನಾಗ್ತಂದ್ರೆ ಎಲ್ಲಾರು ಕೂಡ ಸುತ್ತಾಡಿ ಕೊನೆಗೆ ಎಲ್ಲಿ ಬರ್ತಾರೆ ಅಂತಂದ್ರೆ ಮತ್ತೆ ಲೋಕಮ ಭಾಗದ ಮತ್ತೆ ಲೋಕ ಅಂತಂದ್ರೆ ಮನುಷ್ಯರ ವಾಸವಾಗಿರ್ತಕ್ಕಂಥ ಈ ಮನುಷ್ಯ ಲೋಕ ಅಂದ್ರೆ ಭೂಲೋಕಕ್ಕೆ ಬರ್ತಾರೆ. ಅಲ್ಲಿ ಬಂದು ನೋಡುವಾಗ ಪೂರ ಜನ ಮೃದಂ ಪಾಪ ಯಾರು ನಾವು ಈ ಜನ್ಮದಲ್ಲಿ ನಾವು ಬೆಳೆದು ಮಾಡಿದಾಗ ಇನ್ನೂ ಜನ್ಮದಲ್ಲಿ ಒಳ್ಳೆ ಸಿಕ್ತ ಅಂತ ಹೇಳ್ತಾರೆ. ಆಗುವಾಗ ಅಲ್ಲಿ ಕೂಡ ಈ ನಾಗಮಶಿಗಳು ಭೂಲೋಕಿಗೆ ಬಂದು ನೋಡುವಾಗ ಯಾರು ಕೂಡ ನೆಮ್ಮದಿಯಲ್ಲಿರುವುದು. ಈಗ ಉದಾಹರಣೆಗೆ ನಾವು 2-3 ವರ್ಷದಿಂದ ಹೋದ್ರೆ ಒಬ್ಬೊಬ್ಬರು ರೋಗಗಳಿಂದ ಈ ರೀತಿಯಾಗಿ ತುಂಬಾ ಕಷ್ಟಗಳನ್ನು ಅನುಭವಿಸುತ್ತಾರೆ. ಅಲ್ಲಿ ಹೋಗಿ ನೋಡುವಾಗ ಭಗವಂತ ಹೇಗಿರ್ತಾರೆ ಅಂತಂದ್ರೆ ತತ್ರ ನಾರಾಯಣಂ ದೇವಂ ಶುಕ್ಲವರ್ಣಂ ಚಿತ್ರಭುಜಂ ಶಂಖಚಕ್ರ ಗದಾಪದ್ಮ ವನಮಾಲ ವಿಷಯದಲ್ಲಿ ಭಗವಂತ ಹೇಗಿರ್ತಾರೆ ಅಂದ್ರೆ ಶುಕ್ಲವನಿಗೆ ಪ್ರಕಾಶಮಾನವಾಗಿ ಪೂರ್ಣವಾಗಿ ಕಾಣ್ತಾರೆ. ರೀತಿ ಆ ಭಗವಂತನು ಕೂಡ ಹುಣ್ಣಿಮೆ ಚಂದ್ರನಾಗಿ ಬಹಳ ಪ್ರಕಾಶಮಾನವಾಗಿ ಆ ವೈಕುಂಠ ಲೋಕದಲ್ಲಿ ಕಾಣ್ತಿರ್ತಾರೆ ಅಂತ ರೀತಿ ಶಂಖಚಕ್ರ ಗದಾಪದ್ಮ ವನಮಾಲ ವಿಷಯ 4 ಕೈಗಳಲ್ಲಿ ಅವನ ಚಿತ್ರ ನೋಡಿದ್ರೆ ಗೊತ್ತಾಗ್ತದೆ. 4 ಕೈಗಳಲ್ಲಿ ಶಂಖ ಚಕ್ರ ಗದಾ ಪದ್ಮ ಎನ್ನುವಂತ ಆಯುಧಗಳನ್ನು ಧರಿಸಿಕೊಂಡು ಇವಾಗ ಅವರನ್ನು ನೋಡಿಕೊಂಡು ನಾರದಮಹರ್ಷಿ ಏನು ಮಾಡ್ತಾರೆ, ಅವರನ್ನ ಹೊಗಳಿಕೊಂಡು ಅವರಿಗೆ ಪ್ರಾರ್ಥನೆ ಮಾಡ್ತಾರೆ. ಅವರ ಪ್ರಾರ್ಥನೆ ಹೇಗೆ ಅಂತಂದ್ರೆ ಮನೋವಾಮನ ಸಾಧನ ಅಂತ ಆದಿ ಮಧ್ಯಾಹ್ನ ಏನ್ ಮಾಡ್ತಾರೆ, ಹೊಗಳ್ತಾರೆ. ಹೊಗಳಾಗಿ ಏನಾಗ್ತದೆ, ಬಹಳ ಸಂತೋಷ ಆಗುತ್ತೆ. ಇಂತೆ ಮನಸ್ಸು ಬರ್ತದೆ. ನಿಮ್ಮ ಮನಸ್ಸಲ್ಲಿ ಇರುವುದಾದ್ರೇನು ದೇವಟ ಮತದಲ್ಲಿ ನಾವು ಎಲ್ಲಾದ ಕೂಡ ಸುತ್ತಾಡಿ ಕೊನೆಗೆ ಮತ್ತೆ ಲೋಕ ಅಂದ್ರೆ ಮನುಷ್ಯರ ವಾಸವಾಗಿರತಕ್ಕಂಥ ಈ ಮನುಷ್ಯ ಲೋಕಕ್ಕೆ ಹೋದ್ರೆ ಅಲ್ಲಿ ಯಾರು ಕೂಡ ನೆಮ್ಮದಿಯಲ್ಲಿರುವುದಿಲ್ಲ. ಬಹಳ ಶ್ರೇಷ್ಠವಾಗಿರತಕ್ಕಂಥ ವ್ರತ. ಆ ವ್ರತವು ನಿಮ್ಮಲ್ಲಿ ಅತ್ಯಂತ ಸ್ನೇಹ ಇರುವ ಕಾರಣದಿಂದಾಗಿ ವಿಶ್ವಾಸವಿರುವ ಕಾರಣದಿಂದಾಗಿ ನಾನು ನಿಮಗೆ ವ್ರತದ ಬಗ್ಗೆ ತಿಳಿಸ್ತೇನೆ ಎಂಬುದಾಗಿ ಭಗವಂತ ಹೇಳ್ತಾರೆ. ವೈಕುಂಠ ಲೋಕದಲ್ಲಿ ಸಂಕಲ್ಪ ಮಾಡಿಕೊಂಡಲ್ಲಿ ಅವರಿಗೆ ಏನಾಗ್ತದೆ, ಸಂತಾನ ಆಗುವಂತ ಯೋಗ ಇದೆ. ಯಾರು ಸಂತಾನ ಪ್ರಾಪ್ತಿಯನ್ನ ಯಾವಾಗಲೂ ಅದಕ್ಕೆ ಬೇಕಾದಕ್ಕಂಥ ವಸ್ತುಗಳು ಯಾವುದಂದ್ರೆ ಬ್ರಹ್ಮಾಪರಂ ಘೃತಂ ಕ್ಷೀರಂ ಗೋಧುಮ ಶೋಡಕಂ. ಬ್ರಹ್ಮಾಪರಂ ಅಂದ್ರೆ ಕದಳಿ ಬಾಳೆ ಹಣ್ಣು, ನಂತರ ಘೃತ ಅಂದ್ರೆ ದನದ ತುಪ್ಪ, ಅಂದ್ರೆ ಕ್ಷೀರ ಅಂದ್ರೆ ದನದ ಹಾಲು, ಅಂದ್ರೆ ಗೋಧುಮ ಅಂದ್ರೆ ಗೋಧಿಯ ರವೆ, ಅನಂತರ ಸಕ್ಕರೆ. ಈ ಎಲ್ಲ ವಸ್ತುಗಳು ಕೂಡ ನೈವೇದ್ಯದಲ್ಲಿ ಒಂದು ಕಾಲ ಪ್ರಮಾಣ ಇರಬೇಕಂತ ಆ ರೀತಿಯಾಗಿ ಅದನ್ನು ತಯಾರು ಮಾಡಿಕೊಂಡು ಆ ಭಗವಂತನೇ ಸಮರ್ಪಣೆ ಮಾಡಬೇಕು. ಮತ್ತೆ ಹೇಳ್ತಾ ಅಂತಂದ್ರೆ ಮುಂಚೆಲ್ಲ ನಮಗೆ ಮುಂಚಿನ ಕಾಲ ತುಂಬ ಬಹಳ ಬಡತನದ ಕಾಲ. ಆ ಸಮಯದಲ್ಲಿ ನಾವು ಈಗ ಒಂದೊಂದು ವಸ್ತು ಬೇಕಿದ್ರೆ ಈಗ ನಮ್ಮ ಪೂಜಾ ಸಾಹಿತ್ಯ ಅಥವಾ ಪೂಜಾ ನಮ್ಮ ಅಂಗಡಿಗೆಲ್ಲ ಹೋದ್ರೆ ಎಲ್ಲ ವಸ್ತುಗಳು ಅಲ್ಲ ಗೋಮೂತ್ರ ಸಮೇತ ಈಗ ಅಂಗಡಿ ಸಿಕ್ತು. ಅದಕ್ಕೋಸ್ಕರವಾಗಿ ಅಲ್ಲಿ ಆ ವಿಚಾರ ಯಾಕೆ ಹೇಳಿದೆ ಅಂತಂದ್ರೆ ಇಲ್ಲಿ ಒಂದು ವಿಷಯ ಹೇಳ್ತಾರೆ ಏನಂದ್ರೆ, ಒಂದು ವೇಳೆ ನಿಮಗೆ ಅದಾವೆ ಶಾಲೆಗಳನ್ನ ಒಂದು ವೇಳೆ ಗೋಧಿ ರವೆ ಸಿಗಲಿಲ್ಲ ಅಂತ ಆವಾಗ ನಾವೇನು ಮಾಡೋದು, ಅದಕ್ಕೆ ತಲೆಬಿಸಿ ಮಾಡಿಲ್ಲ. ಮನೆಯಲ್ಲಿ ಏನಾದ್ರು ಅಕ್ಕಿ ತಂದಿದ್ರೆ ಅದನ್ನು ಬುದ್ಧಿ ಅದೆಲ್ಲ ಕೂಡ ಸಮಾಲೋಚನೆ ಮಾಡಬಹುದು ಅಂತ ಹೇಳಬೇಕಿರುವಾಗ ನಾವು ಆಗ ಹೇಳಿದಾಗ ಮುಂಚೆ ಎಲ್ಲ ಹುಲ್ಲಿನ ಮನೆ ಅಥವಾ ಸಣ್ಣ ಸಣ್ಣ ಮನೆ ಇರ್ತದೆ. ಆವಾಗ ಸರ್ಕಾರ ಏನು ಮಾಡ್ತಾರೆ ಅಂತಂದ್ರೆ ಆ ದಿವಸ ಹೊರಡುವಾಗ ಒಂದು ಸಂಕಲ್ಪ ಮಾಡಿದ್ರೆ ಇವತ್ತು ಎಷ್ಟು ದ್ರವ್ಯ ಸಿಗ್ತದೆ ಎಷ್ಟು ದುಡ್ಡು ಸಿಗ್ತದೋ ಆ ದ್ರವ್ಯನ ನಾನು ಸತ್ಯನಾರಾಯಣ ಪೂಜೆ ಮಾಡ್ತೇನೆ ಅಂತೇಳಿ ಏನು ಮಾಡ್ತಾನೆ ಬ್ರಾಹ್ಮಣ ಸಂಕಲ್ಪವನ್ನು ಮಾಡಿಕೊಂಡು ಭಿಕ್ಷೆ ಮಾತನ್ನು ಕೇಳಿ ರಾಷ್ಟ್ರಗೇತಾದರ್ಶಿತ ಅಂದರೆ ಕಟ್ಟಿ ವ್ಯಾಪಾರಿಗೆ ಬಹಳ ಸಂತೋಷ ಆಗ್ತದೆ. ಸಂತೋಷ ಆಗಿ ಅಲ್ಲಿಂದ ಅವನು ಕೂಡ ಹೊರಡ್ತಾನೆ. ಹೊರಡುವಾಗ ಅವನು ಕೂಡ ಸಂಕಲ್ಪವನ್ನು ಮಾಡ್ತಾನೆ, ಇವತ್ತು ನನಗೆ ಎಷ್ಟು ವ್ಯಾಪಾರ ಆಗಿ ನನಗೆ ದುಡ್ಡು ಅಥವಾ ದ್ರವ್ಯ ಸಿಗ್ತದೋ ಆ ದ್ರವ್ಯದಿಂದ ನಾನು ಸತ್ಯನಾರಾಯಣ ಪೂಜೆ ಮಾಡ್ತೇನೆ ಅಂತೇಳಿ ಅವನು ಕೂಡ ಸಂಕಲ್ಪವನ್ನು ಮಾಡ್ತಾರೆ. ಅವರ ಕಟ್ಟಿ ವ್ಯಾಪಾರಿ ಅಂತ ಅವನು ಕೂಡ ಸಂಕಲ್ಪ ಮಾಡಿಕೊಂಡು ಗಟ್ಟಿಯಾದ ತಲೆಯನ್ನು ಹೊತ್ತುಕೊಂಡು ಜಗಾಮ ಅಂತ ಯಾರೆಲ್ಲ ಹೋಗುತ್ತಾ ಅವನ ಮನೆಗೆ ಅವನ ವ್ಯಾಪಾರಕ್ಕೆ ಹೋಗ್ತಾನೆ. ವ್ಯಾಪಾರಕ್ಕೆ ಹೋಗುವಾಗ ಎಲ್ಲರೂ ಕೂಡ ಅವನ ಬಳಿಕೆಯನ್ನು ಕಾದುಕೊಂಡು ಅವನದ್ದು ಎಲ್ಲರೂ ಕೂಡ ಕರೆದು ವ್ಯಾಪಾರ ಮಾಡ್ತಾರೆ. ಯಾಕಂದ್ರೆ ಬಾಗಿಲು ನೋಡಿದ್ರು ಕೂಡ ಕೆಲವರಿಗೆ ಅವನ ಬೆಲೆ ಜಾಸ್ತಿ ಆಗ್ತದೆ, ಕೆಲವರ ಕಟ್ಟಿಗೆ ಹೊಡೆದಿಲ್ಲ. ಹೀಗಾಗಿ ಒಂದೊಂದು ಕಾರಣಕ್ಕಾಗಿ ಯಾರು ಕೂಡ ಕಟ್ಟಿ ಖರೀದಿ ಮಾಡ್ತಿರ್ಲಿಲ್ಲ. ಆ ದಿವಸ ಮಾತ್ರ ಆ ದೇವರ ಅನುಗ್ರಹದಿಂದ ಎಲ್ಲರೂ ಕೂಡ ಕರೆದು ತಗೊಳ್ತಾರೆ. ಇವನು ಹೇಳಬೇಕಂದ್ರೂ ಕೂಡ ಹತ್ತಪಟ್ಟ ನನಗೆ ಇಲ್ಲ ಅಂತೇಳಿ ಹೇಳಿಕೊಂಡು ಜ್ಞಾನೋದಯ ನಮ್ಮಲ್ಲಿ ತಪ್ಪಾಗಿದೆ ಅಂತೇಳಿ ಯೋಚನೆ ಮಾಡಿಕೊಂಡು ಅವರು ಕೂಡ ದಂಪತಿಗಳು ಸೇರಿಕೊಂಡು ಬಹಳ ಭಕ್ತಿಯಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದಾರೆ. ಪೂಜೆ ಪ್ರಭಾವದಿಂದ ಅವರ ಎಲ್ಲ ಕಷ್ಟಗಳು ಕೂಡ ಎಂಬುದಾಗಿ Thank you.
ಕೊಡ್ತದೆ ತಗೊಂಡಾಡ ಬಗ್ಗೊಡ್ತಿ ಸ್ವಿಚ್ ಗ್ಲಾಸ್ ಇದೆ ಕ್ಲಿಯರ್ ಬರೋದು ಬ್ಯಾಕ್ ಬ್ಲ್ಯಾಕ್ ಬರೋದು ಮಿರರ್ ಬ್ಲ್ಯಾಕ್ ಬರೋದು ಈಗ ಅದರಲ್ಲಿ ಬ್ಲ್ಯಾಕ್ ಬರೋದು ಮಲ್ಲಣ್ಣೆ ಸುರುಟು ಕುಲ್ದೇರ ಗೊತ್ತವಳ ಅಕ್ಕಿ ವಿಜಯ
ಮೊಬೈಲ್ಗ ಅದು ಬಡಿಸಿ ಈಗ ಪಂತಿನಲ್ಲ ರಿಕಾರ್ಡ್ ಬಲಸಲಿ ಬಲಸಲಿ ಕಳಿಸಲಿ ಬೆಳಸಲಿ ವಿಡಿಯೋ ಇಷ್ಟ ಅಂಡ ಲೈಕ್ ಮಲ್ಪಲೆ ಶೇರ್ ಮಲ್ಪಲೆ ಕಮೆಂಟ್ ಮಲ್ಪಲೆ ಏರು ವಿಜಯ ಲಾಕ್ಸ್ ಬಿದ್ದರೆ ಸಬ್ಸ್ಕ್ರೈಬ್ ಮಲ್ದಿಜೆ ಸಬ್ಸ್ಕ್ರೈಬ್ ಮಲ್ಪಲೆ ಎಲ್ಲ ತಿಕ್ಕುವ ಎಡ್ಡ ವಿಡಿಯೋಡು ಬಾಯ್.